ಸೊ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಎಜು ಸುಮಿತ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ. ಓಕೆ, ಸೊ ನಿಮ್ಮ KCT ರಿಸಲ್ಟ್ ಬಂದಿದೆ. ವಾಟ್ ಎವರ್ ಮೇ ಬಿ ದ KCT ರಿಸಲ್ಟ್. ಓಕೆ, ಪ್ಲೀಸ್ ಇವಾಗ ಕಾಲೇಜ್ ಸಿಗುತ್ತೆ ನಿಮಗೆ. ಕಾಲೇಜ್ ಸಿಗೋದು ಏನೂ ಇಲ್ಲ, ಯಾವುದೇ ಬ್ರ್ಯಾಂಚ್ ಸಿಗಲಿ ಹ್ಯಾಪಿಲಿ ಎಕ್ಸೆಪ್ಟ್ ಮಾಡಿ. ಓಕೆ, ಸೊ ಈಗ ಜಾಸ್ತಿ ರ್ಯಾಂಕ್ ಬಂದವರು ಕೂಡ ನೀವು CS ಬಿಡ್ತೀರಾ, ಕಡಿಮೆ ಬಂದರೂ ಕೂಡ CS ಬಿಡ್ತೀರಾ. ಸೊ CS ಎಲ್ಲ ಕಡೆ ಸಿಗೋಂಗಿಲ್ಲ, ಡ್ರಾಪ್ ಮಾಡೋಕೆ ಹೋಗಬೇಡಿ. ಸೊ ದ ಓನ್ಲಿ ಸಜೆಷನ್ ಐ ಕ್ಯಾನ್ ಗಿವ್ ಯು. ಓಕೆ, ಸೊ ಡ್ರಾಪಲ್ಲಿ ನೋಡಿ, ಇಫ್ ಯು ವಾಂಟ್ ಟು ಡೂ KCT ಡ್ರಾಪ್ ಎಷ್ಟೇ ಆದರೂ ಕೂಡ ನಿಮಗೆ IIT NIT ಸಿಗೋಂಗಿಲ್ಲ. ಮಾಡಿದರೆ JEEಗಾಗಿ ಡ್ರಾಪ್ ಮಾಡಿ, KCTಗಾಗಿ ದಯವಿಟ್ಟು ಡ್ರಾಪ್ ಮಾಡಿಬಿಡಿ ಫ್ರೆಂಡ್ಸ್. ಓಕೆ, and if your boards marks are good, then itself you go for drop here. If your boards marks are not above 260, please don't go for drop. Okay, ಅಷ್ಟೇ ಹೇಳ್ತಿರ್ತೇನೆ. ಸೊ ಏನೆಲ್ಲ ನಿಮ್ಮ ಸ್ಕಿಲ್ಸ್ ಬೇಕಾಗಿರ್ತವೆ 4 year ಆಫ್ ಇಂಜಿನಿಯರಿಂಗ್ ಅಂತ ನಾನು ಇಲ್ಲಿ ಹೇಳ್ತಿರ್ತೇನೆ ನೋಡಿ. ಏನೇನಂದ್ರೆ 4 year ಇಂಜಿನಿಯರಿಂಗ್ 4 years ಅಲ್ಲಿ ಹೋಗ್ತೀವಿ. ನಿಮ್ಮ 4 years ಒಂದು ಟೆಕ್ನಿಕಲ್ ಪ್ರೊಫೆಷನಲ್ ಕೋರ್ಸ್ಗೆ ಹೊರಟಿರ್ತೀರ ಇಂಜಿನಿಯರಲ್ಲಿ. ಏನೆಲ್ಲ ನಿಮಗೆ ಸ್ಕಿಲ್ಸ್ ಬೇಕಾಗ್ತವೆ ಫಾರ್ ಎಂಟರ್ ಇನ್ ಟು ದ ಇಂಡಸ್ಟ್ರಿ. ಓಕೆ, ಟು ಎಂಟರ್ ಇನ್ ದ ಇಂಡಸ್ಟ್ರಿಯಲ್ಲಿ ಎಂಟರ್ ಮಾಡೋಕ್ಕೆ ಏನೆಲ್ಲ ಸ್ಕಿಲ್ಸ್ ಬೇಕಾಗಿರ್ತದೆ ಈ ಕಂಪ್ಲೀಟ್ ವಿಡಿಯೋಲಿ ನಾನು ಹೇಳ್ತಿರ್ತೇನೆ. ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಿರ್ತೇನೆ, ಕಂಪ್ಲೀಟ್ ರೋಡ್ ಮ್ಯಾಪ್ ಹೇಳ್ತಿರ್ತೇನೆ ಫಾರ್ ನೆಕ್ಸ್ಟ್ 4 yearsಗಾಗಿ. ದಿಸ್ ವಿಡಿಯೋಸ್ ಫಾರ್ ಎನಿ ಬ್ರಾಂಚ್ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಟೇಕ್ ಜಾಬ್ ಇನ್ ಟೆಕ್ ಕಂಪ್ನೀಸ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ಸ್. ಈ ಫಸ್ಟ್ ಆಗಿ ನಿಮಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್, ಯಾಕಂದರೆ ಇಟ್ ಈಸ್ ಅ ಹೈಯೆಸ್ಟ್ ಗ್ರೋಯಿಂಗ್ ಆ್ಯಂಡ್ ಹೈಯೆಸ್ಟ್ ಪೇಡ್ ಜಾಬ್. ಓಕೆ, ಇಲ್ಲಿ ನಿಮಗೆ ಜಾಬ್ ಜಾಸ್ತಿ ಇದ್ದಾವೆ, ಜಾಬ್ಸ್ ಆರ್ ಮೋರ್. ಓಕೆ, ಜಾಬ್ ಜಾಸ್ತಿ ಇದ್ದಾವೆ ಇಲ್ಲಿ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಹೇಗೆ ನೀವು ಆಗ್ಬೋದು ಇನ್ 2 years ಇಟ್ ಸೆಲ್ಫ್ ಅಂತ ನಿಮಗೆ ಹೇಳ್ತಿರ್ತೇನೆ. ಇದಕ್ಕೆ ಫಾಲೋ ಮಾಡಿದರೆ ಇಟ್ಸ್ ಮೈ ಗ್ಯಾರಂಟಿ. ಈ ಒಂದು ಆರ್ಟಿಕಲ್ ಇದೆ, ಈ ಆರ್ಟಿಕಲಿಂದನೇ ಇಟ್ ಇನ್ಸ್ಪೈರ್ ಮಿ ಟು ಡೂ ದಿಸ್ ವಿಡಿಯೋ. ಏನು ಆರ್ಟಿಕಲ್ ಇದೆ, ಇಂಡಿಯಾ ಟುಡೇ ಇಂದ 80% ಇಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯ್ಡ್. ಹೌ ಕ್ಯಾನ್ ಬಿ ಪ್ರಿಪೇರ್ ಇಂಜಿನಿಯರ್ಸ್ ಫಾರ್ ದ ಜಾಬ್ಸ್ ಆಫ್ ಟುಮಾರೋ. ಒಂದು ನನಗೆ ಸ್ಕಿಲ್, ಈಗ ನನಗೆ ಗೊತ್ತಿದೆ, ನಾಲೆಜ್ ಇದೆ ಅಂದರೆ ಇಟ್ಸ್ ಮೈ ಡ್ಯೂಟಿ ಟು ಶೇರ್ ವಿತ್ ಯು. ಓಕೆ, ಇವಾಗ ಐ ಆಮ್ ಹ್ಯಾವಿಂಗ್ ದಿಸ್ ನಾಲೆಜ್, ಈವನ್ ಐ ಆಮ್ ನಾಟ್ ಹ್ಯಾವಿಂಗ್ ನಾಲೆಜ್ ಅಂದರೆ ನಿಮಗೆ ಹೇಳೋದು ಆ ರೀತಿ ನಂಗೆ ಇರೋಂಗಿಲ್ಲ. ಇಫ್ ಐ ಆಮ್ ಹ್ಯಾವಿಂಗ್ ನಾಲೆಜ್, ದೆನ್ ಇಟ್ಸ್ ಮೈ ಡ್ಯೂಟಿ, ಇಟ್ಸ್ ಮೈ ರೈಟ್ ಆಸ್ ಅ ಟೀಚರ್ ದಟ್ ಐ ಹ್ಯಾವ್ ಟು ಶೇರ್ ದಿಸ್ ನಾಲೆಜ್ ಟು ಯು ಫ್ರೆಂಡ್ಸ್. ಸೊ ಅದಕ್ಕಾಗಿ ನಮ್ಮ ಸ್ಟೂಡೆಂಟ್ಸ್, ನಮ್ಮಿಂದ ಯಾರು KCTಯಿಂದ ಹೋಗಿದ್ದೀರಾ, ಬೋರ್ಡ್ಸಿಂದ ಇದ್ದೀರಾ, ಐ ಡು ನಾಟ್ ವಾಂಟ್ ಟು ಸಿ ದೆಮ್ ಇನ್ ದಟ್ 80%. ಇಟ್ಸ್ ಮೈ, ಈಗ ನಮಗೆ ನೋಡೋಕ್ಕಾಗೋಂಗಿಲ್ಲ. ವಿ ವಾಂಟ್ ಅವರ್ ಸ್ಟೂಡೆಂಟ್ಸ್ ಟು ಬಿ ಇನ್ ನೆಕ್ಸ್ಟ್ 20%, ಆರ್ ಇಟ್ಸ್ ಅವರ್ ಡ್ಯೂಟಿ ಸ್ಟೂಡೆಂಟ್ಸ್ ಟು ಮೇಕ್ ದಿಸ್ 80% ಟು 50 ಆರ್ 30%. ನೀವು ಮಾಡ್ಬೋದು. ಯು ಆರ್ ದ ಯಂಗ್ಸ್ಟರ್ಸ್, ಯು ಹ್ಯಾವ್ ದ ರೈಟ್, ಯು ಹ್ಯಾವ್ ದ ಎನರ್ಜಿ, ಯು ಹ್ಯಾವ್ ದ ಸ್ಟ್ರಾಟಜಿ ಟು ಡೂ ದ್ಯಾಟ್. ಏನೆಲ್ಲ ಬೇಕು ನಾವು ನಿಮಗೆ ಟ್ರೈನ್ ಮಾಡ್ತಿದ್ದೇವೆ, ಬಟ್ ಯು ಹ್ಯಾವ್ ಟು ಗೋ ದ್ಯಾಟ್. ಲಾಸ್ಟಿಗೆ ಒಂದು ಕ್ವಶನ್ ನಿಮಗೆ ಆನ್ಸರ್ ಹೇಳ್ತೇನೆ, ಇದು ನೋಡಿದರೆ ಯು ವಿಲ್ ಸ್ಟಾರ್ಟ್ ಓಕೆ ಪ್ರಿಪೇರಿಂಗ್ ಫಾರ್ ಯುವರ್ ಇಂಡಸ್ಟ್ರಿ ಜಾಬ್ಸ್. ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ಕಾಮನ್ ಕ್ವಶನ್ಸ್ ಇರ್ತವೆ. ದಿಸ್ ಆರ್ ವೆರಿ ಇಂಪಾರ್ಟೆಂಟ್. Which language should we study first? What is DSA, data structures, and when you have to start it? What is competitive coding and when to start it? When to start web and Android development? What skills are required for internship and also your placement? Okay, what skills are required for internship and placement? How and when to apply for internship? Benefits of internship, importance of good CGPA. If low rank, then how should we grab good placement? Sorry, row college, not rank, row college. If you're getting low college or low branch, then how should you grab a good placement? And what is difference between computer science versus computer science specialization? ಈ ಎಲ್ಲ ಕ್ವಶನ್ ಆನ್ಸರ್ ನಾನು ಈ ಒಂದು ವಿಡಿಯೋಲಿ ಕೊಡ್ತಿರ್ತೇನೆ ಫ್ರೆಂಡ್ಸ್. ಸೊ ಇವಾಗಿಂದ ಇದು ಯಾರು ನೀವು ನೆಕ್ಸ್ಟ್ 4 years you ಫಾಲೋ ಮಾಡ್ತೀರಾ, ಇಟ್ಸ್ ಮೈ ಗ್ಯಾರಂಟಿ ವಿಲ್ ಬಿ ಇನ್ ದ ನೆಕ್ಸ್ಟ್ 20% ಸ್ಟೂಡೆಂಟ್ಸ್. ಯಾರೆಲ್ಲ 20% ಎಂಪ್ಲಾಯ್ಡ್ ಇದ್ದಾರಲ್ಲ, ಆ ಎಂಪ್ಲಾಯ್ಡಲ್ಲಿ ನಿಮಗೆ ನಾನು ನೋಡೋದಿದೆ ನನಗೆ. ಓಕೆ, ಸೊ ಇಟ್ಸ್ ಮೈ ಡ್ಯೂಟಿ ಟು ಸಿ ಯು ದೇ. ಓಕೆ, ಸೊ ಅದಕ್ಕಾಗಿ ಪ್ಲೀಸ್ ಈ 80%ಅಲ್ಲಿ ಹೋಗಬೇಡಿ. ನಿಮ್ಗೆ ಏನೆಲ್ಲ ಹೇಳ್ತೇನೆ ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಬೇಡಿ. ಫಸ್ಟ್ ಆಫ್ ಆಲ್ ವಿಚ್ ಲ್ಯಾಂಗ್ವೇಜ್. ಓಕೆ, ಎಲ್ಲ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇನ್ನೂ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋಗೆ. ಸೊ ಜಾಸ್ತಿ ಜನರಿಗೆ ರೆಕಮೆಂಡ್ ಆಗುತ್ತೆ, ಜಾಸ್ತಿ ಇಂಜಿನಿಯರ್ ಫ್ಯೂಚರ್ ಸೆಕ್ಯೂರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಯಾವ ಲ್ಯಾಂಗ್ವೇಜ್ ನಾವು ಕಲಿಬೇಕು? ಫಸ್ಟ್ ಆಫ್ ಆಲ್ ಯಾವುದೇ ಲ್ಯಾಂಗ್ವೇಜ್ ನೀವು ಕಲೀರಿ, ದಟ್ ಶುಡ್ ನಾಟ್ ಬಿ ಟೂ ಈಸಿ ಆರ್ ಟೂ ಹಾರ್ಡ್. ಫಸ್ಟ್ ಕೋಡಿಂಗ್ ಲ್ಯಾಂಗ್ವೇಜ್ ಕಲಿತಿದ್ದೀರಾ, ಜಾಸ್ತಿ ಈಸಿ ಕೂಡ ಕಲಿಬೇಡಿ. ಯಾವುದೇ ಕೋಡಿಂಗ್ ಲ್ಯಾಂಗ್ವೇಜ್ ನೀವು ಕಲಿಯೋ ಸ್ಟೂಡೆಂಟ್, ದಟ್ ಶುಡ್ ನಾಟ್ ದ ಕೋಡಿಂಗ್ ಲ್ಯಾಂಗ್ವೇಜ್ ವಿಚ್ ಯು ಆರ್ ಸ್ಟಡಿಂಗ್, ದಟ್ ಶುಡ್ ನಾಟ್ ಬಿ ಟೂ ಈಸಿ ಆರ್ ಟೂ ಹಾರ್ಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ವೆರಿ ಈಸಿ ಕಲಿತೀರಾ ಪೈಥಾನ್. ಸಾಕಷ್ಟು ಜನ ಇದು ಹೇಳ್ತಾರೆ ಪೈಥಾನ್ ಕಲಿರಂತ. ನೀವು ಇವಾಗೆ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಇಲ್ಲಿ ಮಾಡ್ತಾರೆ ನಿಮ್ಮ ಕಾಲೇಜ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ನೋಡಿ, ನಿಮಗೆ ಜಾಬ್ಸಲ್ಲಿ ನಿಮ್ಮ ಮುಂದೆ ಕಂಪ್ನಿಯಲ್ಲಿ ಪೈಥಾನ್ ಯೂಸ್ ಮಾಡ್ತಾರೆ, ಬಟ್ ಇಟ್ ಶುಡ್ ನಾಟ್ ಬಿ ನಿಮ್ಮ ಪ್ಲೇಸ್ಮೆಂಟಲ್ಲಿ ಕೂಡ ನೀವು ಪೈಥಾನಲ್ಲಿ ನೀವು ನಿಮ್ಮದು ಏನಂತಾರೆ ಪ್ರೋಗ್ರಾಮ್ ಬರೀತೀರ ಅಂದರೆ ದೇ ವೋಂಟ್ ಎಕ್ಸೆಪ್ಟ್ ದಟ್. ಇಟ್ ಶುಡ್ ಬಿ ಅ ಓನ್ಲಿ ಲ್ಯಾಂಗ್ವೇಜ್ ದಟ್ ಯು ಹ್ಯಾವ್, ಇಫ್ ಯು ಶುಡ್ ಲರ್ನ್ ದಟ್. ಬಟ್ ಇಫ್ ಯು ಲರ್ನ್ ದಿಸ್ ಫಾರ್ ಯುವರ್ ಪ್ಲೇಸ್ಮೆಂಟ್ ಆರ್ ಯುವರ್ ಫಸ್ಟ್ ಲ್ಯಾಂಗ್ವೇಜ್, ಐ ವೋಂಟ್ ರೆಕಮೆಂಡ್ ದಿಸ್. ಇಲ್ಲಿ ಕೂಡ ಸ್ಟೂಡೆಂಟ್ಸ್ ನೀವು ಪ್ರಾಬ್ಲಮ್ ಮಾಡ್ತಿರ್ತೀರ. ಪ್ಲೇಸ್ಮೆಂಟ್ ಆರ್ ಫಸ್ಟ್ ಲ್ಯಾಂಗ್ವೇಜ್ಗಾಗಿ ಐ ವೋಂಟ್ ರೆಕಮೆಂಡ್ ದಿಸ್. ಓಕೆ, ಫಸ್ಟ್ ಲ್ಯಾಂಗ್ವೇಜ್ಗಾಗಿ ಐ ವೋಂಟ್ ರೆಕಮೆಂಡ್ ದಿಸ್. ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್. ತುಂಬ ಹಾರ್ಡ್ ಇರುವಂಥ ಲ್ಯಾಂಗ್ವೇಜ್ ಕೂಡ ಕಲಿಬೇಡಿ. C++. ಇದರಲ್ಲಿ C++ ಸಾಕಷ್ಟು ಕಾನ್ಸೆಪ್ಟ್ಸ್ ಇದ್ದಾವೆ, ದಟ್ಸ್ ಆರ್ ನಾಟ್ ಯೂಸ್ಫುಲ್ ಇನ್ ಯುವರ್ ಡೇ ಟು ಡೇ ಲೈಫ್. ಕಲೀರಿ, C++ ಬ್ಯಾಡ್ ಅನ್ನೋಂಗಿಲ್ಲ, 3 ಕಲೀರಿ ಲ್ಯಾಂಗ್ವೇಜ್, ಬಟ್ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕಲಿಬೇಡಿ. ಎವ್ರಿ ಒನ್ ಶುಡ್ ಲರ್ನ್ ಫಸ್ಟ್ ಲ್ಯಾಂಗ್ವೇಜ್. ನಿಮ್ಮ ಕಾಲೇಜಲ್ಲಿ ಕಲಿಸ್ತಾರೆ, ಡೋಂಟ್ ವೆರಿ ಫಾರ್ ದಟ್. C ಕಲಿತೀರ ನೀವು, ಬಟ್ ಕಮಿಂಗ್ ಟು C++ ರೇರಾಗಿ ಕಲಿಸ್ತಾರೆ, ಯಾವುದೇ ಕಾಲೇಜಸ್ ಜಾಸ್ತಿ ಇರೋಂಗಿಲ್ಲ. ಸಾಕಷ್ಟು ಕಾಲೇಜ್ ಇನ್ ಕರ್ನಾಟಕ ನನಗೆ ತುಂಬ ಒಂದು
ಇಂದ ಹೇಳ್ತಿದ್ದೇನೆ, ಜಸ್ಟ್ ದೇ ಆರ್ ಪ್ರೊಡ್ಯೂಸಿಂಗ್ ಇಂಜಿನಿಯರ್ಸ್ ಬೈ ದೇರ್ ಡಿಗ್ರಿ ನಾಟ್ ಬೈ ಸ್ಕಿಲ್ಸ್ ಅಂತ ಹೇಳ್ತಿರ್ತೇನೆ. ಒಂದು ಬಿಗ್ ಸ್ಟೇಟ್ಮೆಂಟ್ ಹೇಳಿದ್ದೇನೆ. ಆಲ್ ದ ಕಾಲೇಜಸ್ ಇನ್ ಕನ್ನಡ ಎಕ್ಸೆಪ್ಟ್ ಫ್ಯೂ ಕಾಲೇಜಸ್ ಆರ್ ಪ್ರೊಡ್ಯೂಸಿಂಗ್ ಇಂಜಿನಿಯರ್ಸ್ ಬೈ ಡಿಗ್ರಿ ನಾಟ್ ಬೈ ಸ್ಕಿಲ್ಸ್ ಅಂತ ಹೇಳ್ತಿರ್ತೇನೆ. ನೀವು ಅನ್ನೋ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಇಫ್ ಟೀಚರ್ಸ್ ನಿಮಗೆ ಮಾಡ್ತಿದ್ರೆ ಅಂದರೆ ನನಗೆ ಈ ಒಂದು ವಿಡಿಯೋ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಇಂಜಿನಿಯರ್ ಟೀಚರ್ಸ್ ಈ ರೀತಿ ನಿಮಗೆ ಒಂದು ಎಲ್ಲ ರೋಡ್ ಮ್ಯಾಪ್ ಹೇಳಿದರೆ ನನಗೆ ಇದು ಡ್ಯೂಟಿ ಆಗ್ತಿದ್ದಿಲ್ಲ ಟು ಮೇಕ್ ದಿಸ್ ವಿಡಿಯೋ. ಬಟ್ ಇಂಜಿನಿಯರಿಂಗ್ ಟೀಚರ್ಸ್ ಓಂಟ್ ಡೂ ಎನಿಥಿಂಗ್ ಫ್ರೆಂಡ್ಸ್, ಇಟ್ಸ್ ಮೈ ಗ್ಯಾರಂಟಿ. ಬರ್ತಾರೆ ಟೀಚರ್ಸ್, ಇಂಜಿನಿಯರಿಂಗ್ ಟೀಚರ್ಸ್ ಆಗಿ ಜಸ್ಟ್ ಅವ್ರ ಕೋರ್ಸ್ ಕಂಪ್ಲೀಟ್ ಮಾಡ್ತಾರೆ, ಹೋಗ್ತಾರೆ. ಸ್ಕಿಲ್ಸ್ ಡೆವಲಪ್ ಮಾಡೋದು ಅವ್ರ ತಲೆಯಲ್ಲಿ ವಿಚಾರ ಇರೋಂಗಿಲ್ಲ. ನೀವು ಆಗಿ ಸ್ಕಿಲ್ ಕಲಿಬೇಕಾಗತ್ತೆ. ಯಾವುದೇ ಇಂಜಿನಿಯರ್ ಕಾಲೇಜ್ ಹೋಗಿ ನೀವು ಎಂತ IIT ಹೋದ್ರೆ ಎಲ್ಲ ಟೀಚರ್ಸ್ ಇಂಟ್ರೆಸ್ಟೆಡ್ ಹೋಗಲ್ಲ ಟೀಚಿಂಗಲ್ಲಿ. ಕೆಲವೊಂದು ಫ್ಯೂ ಟೀಚರ್ಸ್ ಇರ್ತಾರೆ, ಅವ್ರಿಗೆ ಕೂಡ ಆ ಕಾಲೇಜಲ್ಲಿ ನಿಂದ್ರೋಂಗಿಲ್ಲ. ಅವರು ಪ್ಯಾಷನೇಟ್ ಆಗಿ ಯಾರು ಟೀಚಿಂಗ್ ಮಾಡೋಂಗಿಲ್ಲ. ಅವ್ರು ಕೋರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಮಾಡ್ತಾರೆ, PPT ಸ್ಲೈಡ್ಸ್ ಹಚ್ಚಿಬಿಡ್ತಾರೆ, ಟೀಚ್ ಮಾಡ್ಕೊಂಡು ಕುಂದಿರ್ತಾರೆ. ನಿಮ್ಗೆ ಏನೂ ತಿಳಿಯೋಂಗಿಲ್ಲ ಸ್ಟೂಡೆಂಟ್ಸ್. ಅಲ್ಟಿಮೇಟ್ಲಿ ನೀವು ಬಂದು ಮತ್ತೆ ನೀವು ಯೂಟ್ಯೂಬಲ್ಲೇ ಕಲಿಯಂಗಿದೆ. ಇಂಜಿನಿಯರಿಂಗ್ ಕೂಡ ಯೂಟ್ಯೂಬಲ್ಲೇ ಮುಗಿಸ್ತೀರಾ ನೀವು. ಅದಕ್ಕಾಗಿ ಸ್ಟೂಡೆಂಟ್ಸ್ ಏನು ಹೇಳ್ತಿದ್ದೆ ನೋಡಿ, ಯಾವುದೇ ಲ್ಯಾಂಗ್ವೇಜ್ ಕಲೀರಿ, ಫಸ್ಟ್ ಆಫ್ ಆಲ್ ಐ ರೆಕಮೆಂಡ್. ಇದರಲ್ಲಿ ಕಾನ್ಸೆಪ್ಟ್ಸ್ ಇದ್ದಾವೆ, ದಿಸ್ ಆರ್ ನಾಟ್ ಯೂಸ್ಫುಲ್. ಬಟ್ ಇಲ್ಲಿ ನಿಮ್ಗೆ ಜಾವಾಲಿ ಒಂದು ಗಾರ್ಬೇಜ್ ಅಂತ ಫೆಸಿಲಿಟಿ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಬೇಸಿಕಲಿ ಇಲ್ಲಿ ನಿಮಗೆ ಒಂದು ಲ್ಯಾಂಗ್ವೇಜ್ ಅನ್ನು ನೀವು ಕೋಡ್ ಮಾಡ್ತೀರಾ, ಲ್ಯಾಂಗ್ವೇಜ್ ಅನ್ನು ನೀವು ಕಂಪೈಲ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಲ್ಯಾಂಗ್ವೇಜ್ ಕಂಪೈಲ್ ಆಗಿರುತ್ತೆ. ಇಲ್ಲಿ ನಿಮಗೆ ಏನೇ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಆಟೋಮೆಟಿಕ್ ಇದರಲ್ಲಿ ಗಾರ್ಬೇಜ್ ಫೆಸಿಲಿಟಿ ಹೋಗಿ ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಸೊ ಫಸ್ಟ್ ಲ್ಯಾಂಗ್ವೇಜ್ ಇದು ಕಲೀರಿ, ಆಫ್ಟರ್ ವರ್ಡ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇದು ಕಲೀರಿ, ಥರ್ಡ್ ಲ್ಯಾಂಗ್ವೇಜ್ ಇದು ಕಲೀರಿ. ಡೈರೆಕ್ಟ್ಲಿ ಪೈಥಾನ್ಗೆ ಯಾರೆಲ್ಲ ಜಂಪ್ ಮಾಡ್ತೀರಾ, ನೀವು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಹೇಳ್ತಿರ್ತೇನೆ. ಇದರಲ್ಲಿ ಸಾಕಷ್ಟು ಕಾನ್ಸೆಪ್ಟ್ ಇದ್ದಾವೆ ವಿಚ್ ಆರ್ ನಾಟ್ ಯೂಸ್ಫುಲ್. ನಿಮ್ಗೆ ಎಲ್ಲೂ ಯೂಸ್ ಆಗೋಂಗಿಲ್ಲ ಕಾನ್ಸೆಪ್ಟ್. ಈಗ ಇನಿಷಿಯಲಿ ಕಾನ್ಸೆಪ್ಟ್ ಕಲ್ತು ಏನು ಯೂಸ್ ಆಗುತ್ತೆ. ನೀವು ಬ್ಯಾಕ್ ಎಂಡಲ್ಲಿ ಹೈಲಿ ಯಾರೆಲ್ಲ ಟ್ರೇಡಿಂಗ್ ಫಾರ್ಮ್ಸಲ್ಲಿ ಎಂಟರ್ ಮಾಡ್ಬೇಕಂತಿದ್ದೀರಾ, ಆ ಟ್ರೇಡಿಂಗ್ ಫಾರ್ಮ್ಸಲ್ಲಿ ಎಂಟರ್ ಮಾಡೋಕ್ಕೆ C++ ಬ್ಯಾಕ್ ಎಂಡಲ್ಲಿ ಭಾಳ ಯೂಸ್ ಆಗುತ್ತೆ ಫ್ರೆಂಡ್ಸ್. ಬಟ್ ಇವಾಗ ಸ್ಟಾರ್ಟಿಂಗ್ ಫಸ್ಟ್ ಲ್ಯಾಂಗ್ವೇಜಸ್ ನಾನು ಪ್ರಿಫರ್ ಮಾಡೋಂಗಿಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಪ್ರಿಫರ್ ಜಾವಾ. ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ಕಂಪ್ಲೀಟ್ಲಿ ನಿಮ್ಮ ಒಪಿನಿಯನ್. ನಿಮ್ಮ ಮನೇಲಿ ಯಾರಾದರೂ ಬ್ರದರ್ ಸಿಸ್ಟರ್ ಹೇಳ್ತಿದ್ದಾರೆ, ಅವ್ರಿಗೆ ಹೇಳಿ ನಾನು ಇದೊಂದು ಸಜೆಷನ್ ಕೊಟ್ಟಿದ್ದೇನೆ ಅಂತ. ಅವ್ರು ಕರೆಕ್ಟ್ ಅದೇ ಅಂತ ಅಂತಾರೆ. ಓಕೆ, ನಾನು ತಪ್ಪಿದ್ದೆ ಅಂತ ಹೇಳೋಂಗಿಲ್ಲ. ಅವರು ಕರೆಕ್ಟ್ ಅದ ಅಂತ ಅಂತಾರೆ. ನಾನು ಕರೆಕ್ಟ್ ಹೇಳ್ತಿದ್ದೇನೆ ಇಲ್ಲಿ. ಫಸ್ಟ್ ಲ್ಯಾಂಗ್ವೇಜ್ ಇಲ್ಲಿ ಕಲಿತು ಸರ್ ಹೇಗೆ ಪೈಥಾನ್ ಯಾಕೆ ಬ್ಯಾರ ಅಂತಿದ್ದಾರೆ ಎಲ್ಲರ ತಲೆ ವಿಚಾರ. ನಾನು ಕಮೆಂಟಲ್ಲಿ ಮಾಡಿದಾಗ ಸರ್ ನಾನು ಪೈಥಾನ್ ಫಸ್ಟ್ ಲ್ಯಾಂಗ್ವೇಜ್ ಕಲಿತೀನಿ ಅಂತ. ಇದರಲ್ಲಿ ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ನಿಮಗೆ ಪ್ರೀ ಎಕ್ಸಿಸ್ಟೆಂಟ್ ಲೈಬ್ರರೀಸ್ ಇರ್ತವೆ. ಅದರಿಂದ ನೀವು ಕೋಡ್ ಮಾಡೋದು ಕಲಿಯೋಂಗಿಲ್ಲ. ಕೋಡಿಂಗ್ ಕಲಿಬೇಕಂದ್ರೆ ಸ್ಟಾರ್ಟಿಂಗಿಂದ ಫುಲ್ ನೀವು ಕೈಯಿಂದ ಕೋಡ್ ಮಾಡೋದು ಕಲಿಬೇಕು. ಇಲ್ಲಿ ನೀವು ಇಲ್ಲಿ ಹೊಡೆದಿದ್ರೆ ಮುಂದೆ ABCD ಏನೆಲ್ಲ ಇರುತ್ತೆ ಬರುತ್ತೆ ಇದರಲ್ಲಿ ಆ ರೀತಿ ಇಲ್ಲ, ಫುಲ್ ಲೈನ್ ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ನೀವು ಕೋಡಿಂಗ್ ಕರೆಕ್ಟಾಗಿ ಪ್ರಾಕ್ಟೀಸ್ ನೋಡಿ. ಎವ್ರಿಥಿಂಗ್ ಇಸ್ ಅಬೌಟ್ ಮ್ಯಾಥ್ಸ್. ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ ಅದೇ ರೀತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ DSA and when to start DSA? ಸೊ ಫ್ರೆಂಡ್ಸ್, DSA ಬಗ್ಗೆ ಮಾತಾಡಿದಾಗ ವೆನ್ ಎವರ್ ವಿ ಟಾಕ್ ಆಫ್ DSA, ಓಕೆ, DSA ಬಗ್ಗೆ ಒನ್ ಮಿನಿಟ್. ಎಸ್, DSA ಅಂದರೆ ಏನಂತ ನಿಮಗೆ ಕ್ವಶನ್ ಬರುತ್ತೆ ಅಲ್ಲ. DSA ಸ್ಟೂಡೆಂಟ್ಸ್, ದೀಸ್ ಆರ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ ವಿಚ್ ವಿಲ್ ಹೆಲ್ಪ್ ಅಸ್ ಟು ರೈಟ್ ಗುಡ್ ಕೋಡ್. ಒಂದು ಒಳ್ಳೆ ಕೋಡ್ ಅಂತ ಬರೆಯೋದಕ್ಕೆ. ಸಪೋಸ್ ನೀವು ಈಗ ಸ್ಟಾರ್ಟಿಂಗ್ ಒಂದು ಲ್ಯಾಂಗ್ವೇಜ್ ಕಲ್ತಿದ್ದೀರಾ, ಲ್ಯಾಂಗ್ವೇಜ್ ಕಲ್ತು ನೀವು ಏನಂತೀರಾ ಒಂದು ಲ್ಯಾಂಗ್ವೇಜ್ ಕಲ್ತು 100 ಲೈನ್ಸ್ ಕೋಡ್ ಬರೆದಿದ್ದೀರಾ, 100 ಲೈನ್ ಕೋಡ್ಸ್ ಬರೆದಿದ್ದೀರಾ. ಅಲ್ಲಿ ಸಾಕಷ್ಟೆಲ್ಲ ಲೈನ್ ಇದ್ದಾವೆ, ಅದು ಇಲ್ಲಾದ್ರೂ ಕೂಡ ನೀವು ಒಂದು ಒಳ್ಳೆ ಕೋಡ್ ಬರೀಬಹುದು. ಇದರಿಂದ ಇದು DSA ಇಂದ ಏನಾಗುತ್ತೆ ಅಂದರೆ ದಿಸ್ ವಿಲ್ ಮೇಕ್ ಅ ಕೋಡ್ ಮೋರ್ ಅಂಡರ್ಸ್ಟ್ಯಾಂಡೇಬಲ್. ಒಂದು ಯೂಸ್ಫುಲ್ ಕೋಡ್ ಬರೀತೀರಾ. ಮುಂದೆ ನೀವು ಪ್ಲೇಸ್ಮೆಂಟಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂದರೆ ಯಾರೆಲ್ಲ ನಿಮ್ಮ HR ಟೀಮ್ ಇರುತ್ತೆ ಅವ್ರು ನಿಮ್ಮ ಕೋಡ್ ಚೆಕ್ ಮಾಡ್ತಾರೆ, ಪ್ರಾಜೆಕ್ಟಿಂದ ಯಾವ ರೀತಿ ಕೋಡ್ ಬರ್ದಿರಂತ. ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ DSA, ದಟ್ ಇಸ್ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗಾರಿಥಮ್ಸ್ ಅಂತ. ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ಕೋಡ್ ಯಾವ ರೀತಿ ಒಂದು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇದ್ದಾವೆ ಕೋಡಿಂಗಲ್ಲಿ, ಅದಕ್ಕೆ ನಾವು ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗಾರಿಥಮ್ಸ್ ಅಂತೇವೆ. ಡೇಟಾ ಸ್ಟ್ರಕ್ಚರ್ ಅಂದರೆ ಏನಂತ ಫಸ್ಟ್ ಆಫ್ ಆಲ್ ನೋಡಿದಾಗ ಈ ಒಂದು ನೇಮ್ ಲೊಕೇಶನ್ ಇದೆ. ಸಪೋಸ್ ನಮ್ಮ ಹತ್ರ ಈಗ ಏನಾದರೂ ಏನಂತೀರಾ ನಮ್ಮ ಹತ್ರ ಈ ಕಂಟೈನರ್ ಇದೆ. ಈ ಕಂಟೈನರಲ್ಲಿ ಸಪೋಸ್ ಏನಾದರೂ ಡೇಟಾನು ಸ್ಟೋರ್ ಮಾಡೋದಿದೆ, ಇಲ್ಲಿ ಡೇಟಾನು ಸ್ಟೋರ್ ಮಾಡೋದಿದೆ. ಈ ಕಂಟೈನರ್ ಇದೆ, ಈ ಕಂಟೈನರ್ಗೆ ಅಂತೇವೆ ಇದು ಒಂದು ಏನಿದೆ, ಒಂದು ಕಂಟೈನರ್ ಇಸ್ ಯುವರ್ ಡೇಟಾ ಸ್ಟ್ರಕ್ಚರ್. ಕಂಟೈನರ್ ಏನಿದೆ ಸ್ಟೂಡೆಂಟ್, ದಿಸ್ ಇಸ್ ಯುವರ್ ಡೇಟಾ ಸ್ಟ್ರಕ್ಚರ್. ಈ ಕಂಟೈನರಲ್ಲಿ ಒಂದು ಡೇಟಾ ಸ್ಟೋರ್ ಆಗಿದೆ. ಇಲ್ಲಿ ನಿಮ್ದು ಏನಾಗಿದೆ, ಡೇಟಾ ಸ್ಟೋರ್ ಆಗಿದೆ. ಇದರಲ್ಲಿ ಡೇಟಾ ಏನಾಗಿದೆ, ಸ್ಟೋರ್ ಆಗಿದೆ. ಈ ಡೇಟಾನು ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಸ್ಟೋರ್ ಮಾಡತ್ತೆ. ದಿಸ್ ಕಂಟೈನರ್ ನೇಮ್ ಇಸ್ ವಾಟ್, ದಿಸ್ ಇಸ್ ಯುವರ್ ಡೇಟಾ ಸ್ಟ್ರಕ್ಚರ್ ಸ್ಟೂಡೆಂಟ್ಸ್. ಗೊತ್ತಾಯ್ತಾ ಡೇಟಾ ಸ್ಟ್ರಕ್ಚರ್ ಅಂದರೆ ಏನಂತ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಗಾರಿಥಮ್ಸ್ ಅಂದರೆ ಏನು, ನೀವು ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯಾವ ರೀತಿ ಒಂದು ಕಲೆಕ್ಷನ್ ಆಫ್ ಸ್ಟೆಪ್ಸ್ ಬರೆಯೋದಕ್ಕೆ ನಾವು ಅಲ್ಗಾರಿಥಮ್ಸ್ ಅಂತ ಅಂತೇವೆ. ಇವಾಗ ನೀವು ಯಾವುದೇ ಒಂದು ಕೋರ್ಸ್ ಬರೆದಾಗ ನೀವು ಅಲ್ಗಾರಿಥಮ್ಸ್ ಮತ್ತು ಫ್ಲೋ ಚಾರ್ಟ್ ಸೂಡೋ ಕೋಡ್ ಬರಿ ಅಂತ ಹೇಳ್ತಾರೆ. ಅಲ್ಗಾರಿಥಮ್ಸ್ ಅಂದರೆ ನಮಗೆ ಏನಾದರೂ ಒಂದು ಸಮ್ ಫೈಂಡ್ ಮಾಡೋದಿದೆ. ಸಮ್ ಆಫ್ 2 ನಂಬರ್ಸ್ ಅಂತ ಇರುತ್ತೆ. ಫೈಂಡ್ ಸಮ್ ಆಫ್ 2 ನಂಬರ್ಸ್ ಅಂತ ಒಂದು ಕ್ವಶನ್ ಕೇಳುತ್ತೆ. ಅದರಲ್ಲಿ ಫಸ್ಟ್ ನೀವೇನು ಬರೀತೀರಾ, ಎಂಟರ್ ನಂಬರ್ ಒನ್, ಆದಮೇಲೆ ಎಂಟರ್ ನಂಬರ್ 2, ಆದಮೇಲೆ ಆ್ಯಡ್ ಬೋತ್ ನಂಬರ್. ಅದು ಆದಮೇಲೆ ಏನು ಬರುತ್ತೆ, ರಿಸಲ್ಟ್ ಇಸ್ ಈಕ್ವಲ್ಸ್ ಟು ಸಮ್. ಇದಕ್ಕೇನೋ ಅಂತೀವಿ ಸೂಡೋ, ಇದಕ್ಕೇನಂತೀವಿ ರಿಸಲ್ಟ್ ಇಸ್ ಈಕ್ವಲ್ ಟು ಸಮ್. ಇದಕ್ಕೇನಂತೀವಿ ನಾವು ಅಲ್ಗಾರಿಥಮ್ ಅಂತ ಅಂತೇವೆ. ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನೀವು ಏನು ರೀತಿ ಸ್ಟೆಪ್ಸ್ ಬರೀತೀರಾ, ನೀವು ಡೈರೆಕ್ಟಾಗಿ ಸ್ಟೆಪ್ಸ್ ಕೂಡ ನೀವು ಡೈರೆಕ್ಟ್ ಮೈಂಡಲ್ಲಿ ಇಟ್ಕೊಂಡು ಬರೀಬೋದು. ಬಟ್ ಒಂದು ಪೇಜಲ್ಲಿ ಸ್ಟೆಪ್ಸ್ ಬರೆಯೋದು, ಅದಕ್ಕೆ ಕೋಡ್ ಮಾಡೋದು ತುಂಬ ಈಸಿ ಆಗುತ್ತೆ. ದಟ್ ಈಸ್ ಅಲ್ಗಾರಿಥಮ್ ಸ್ಟೂಡೆಂಟ್ಸ್. ವೈ ಶುಡ್ ಯು ಲರ್ನ್
Data science algorithms are frequently asked in job interviews of many companies like Microsoft, Amazon, Google, Facebook and many more. ಸ್ಟೂಡೆಂಟ್ಸ್ ಇದೇ ಕಲಿಯೋಂಗಿಲ್ಲ, ಇದು ದಿಸ್ ಇಸ್ ಎ ರಿಕ್ವೈರ್ಡ್ ಸ್ಕಿಲ್ ಸ್ಟೂಡೆಂಟ್, ಇದು ಸ್ಕಿಲ್ ಇದೆ ಒಂದು, ಇದು ಸ್ಕಿಲ್ ಸ್ಟೂಡೆಂಟ್ಸ್ ಕಲಿಯೋಂಗಿಲ್ಲ. ಸೊ ಹೌ ಕ್ಯಾನ್ ದೇ ಎಕ್ಸೆಪ್ಟ್ ಅ ಜಾಬ್? ವೈ ಇಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯ್ಡ್? ಇದೇ ರೀಸನ್ ಸ್ಟೂಡೆಂಟ್ಸ್, ಸ್ಕಿಲ್ ಬೇಕಾಗಿದೆ, ಕಲಿಯೋಂಗಿಲ್ಲ ಅವರು. ಇಟ್ ಆಲ್ಸೋ ಹೆಲ್ಪ್ ಯು ಟು ರೈಟ್ ಆಪ್ಟಿಮೈಸ್ ಅಂಡ್ ಸ್ಕೇಲೇಬಲ್ ಕೋಡ್. ನಾನು ಹೇಳಿದ್ದೇನೆ ಆಲ್ರೆಡಿ. ಇಟ್ ವಿಲ್ ಆಲ್ಸೋ ಯು ವಿಲ್ ಆಲ್ಸೋ ಲರ್ನ್ ಟು ರೈಟ್ ಅ ಕೋಡ್ ದಟ್ ರನ್ಸ್ ಫಾಸ್ಟರ್ ಆ್ಯಂಡ್ ರಿಕ್ವೈರ್ಸ್ ಲೆಸ್ ಸ್ಟೋರೇಜ್. ಮುಂದೆ ನಿಮಗೆ 2000-3000 ಲೈನ್ ಕೋಡ್ ಬರಿಬೇಕಾಗತ್ತೆ. ಅಲ್ಲಿ ಬರೆಯಾಗ ಕಡಿಮೆ ಸ್ಟೋರೇಜ್ ಇಟ್ಕೊಂಡು ನಿಮಗೆ ಬರಿಬೇಕಾದ್ರೆ ಒಂದು ಡೇಟಾ ಸೈನ್ಸ್ ಅಲ್ಗೊರಿಥಮ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಐ ಥಿಂಕ್ ನಿಮಗೆ ಒಂದು ವೆಬ್ಸೈಟ್ ರೆಡಿ ಮಾಡ್ತಾ ಅಂತಿದ್ರೆ ವೆಬ್ಸೈಟಲ್ಲಿ ಭಾಳ ಎಲ್ಲ ಇರುತ್ತೆ ಕೋಡು. ಒಂದು ಹೆವಿಲಿ ವರ್ಕೇಬಲ್ ವೆಬ್ಸೈಟ್ ಮಾಡ್ತಾ ಅಂತಿದ್ದೀರಾ ಡ್ಯೂಟಿ HTML, CSS, ಜಾವಾ ಸ್ಕ್ರಿಪ್ಟ್ ಅಂದಾಗ ದೆನ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಕೋಡ್ಸ್. ಅದಕ್ಕೆ ಲೆಸ್ ಸ್ಟೋರೇಜಲ್ಲಿ ಯಾವ ರೀತಿಯ ಕೋಡ್ ಈಸಿಲಿ ಫಾಸ್ಟಾಗಿ ರನ್ ಆಗಬೇಕು. ಒಂದು ವೆಬ್ಸೈಟ್ ಇವಾಗ ನೀವು ಓಪನ್ ಮಾಡಿದಾಗ ಈಸಿಲಿ ಯಾವ ರೀತಿ ಅದು ನಿಮ್ದು ಎಲ್ಲ ಕಂಟೆಂಟ್ ಕಾಣಿಸ್ಬೇಕು. ಲೋಡ್ ಹಾಕೋದು ಕೂತಿದ್ದಾರೆ, ಹೂ ವುಡ್ ಲೈಕ್ ಟು ವಿಸಿಟ್ ದಟ್ ವೆಬ್ಸೈಟ್. ಅಲ್ಲಿ ಲೋಡ್ ಆಗೋದಿಲ್ಲ, ಫಾಸ್ಟ್ ಆಗಿ ಒಂದು ವೆಬ್ಸೈಟ್ ಆಗಲಿ ಒಂದು ಕೋಡ್ ಆಗಲಿ ರನ್ ಆಗಬೇಕಂದ್ರೆ ದಟ್ ಈಸ್ ದ ಮೇನ್ ವರ್ಕ್ ಬಿಹೈಂಡ್ ದಟ್ ಇಸ್ ಡೇಟಾ ಸೈನ್ಸ್ ಅಲ್ಗೊರಿಥಮ್ಸ್. ನೆಕ್ಸ್ಟ್, ವಾಟ್ ಈಸ್ ಕಾಂಪಿಟೇಟಿವ್ ಕೋಡಿಂಗ್ ಆ್ಯಂಡ್ ವೆನ್ ಟು ಸ್ಟಾರ್ಟ್ ಇಟ್? ಕಾಂಪಿಟೇಟಿವ್ ಕೋಡಿಂಗ್ ಅಂದರೆ ಸರ್ ಭಾಳ ಸಲ ಹೇಳಿದ್ರೆ ಕಾಂಪಿಟೇಟಿವ್ ಇಟ್ಸ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಕಿಲ್ಸ್. ಇದರಿಂದ ನೀವು ಏನು ಮಾಡ್ತೀರಾ, ನಿಮ್ಮದು ಮೆಂಟಲ್ ಎಬಿಲಿಟಿ, ಲಾಜಿಕಲ್ ಎಬಿಲಿಟಿ ತುಂಬ ಇಂಪ್ರೂವ್ ಆಗುತ್ತೆ. ಇಟ್ ವಿಲ್ ಟೀಚ್ ಯು ಹೌ ಟು ಥಿಂಕ್. ಇಲ್ಲಿವರೆಗೆ ಏನೆಲ್ಲ ಥಿಂಕ್ ಮಾಡ್ತಿದ್ದೀರಾ ದಟ್ ಸೆಕೆಂಡರಿ. ಈಗ ಮುಂದಿಂದ ನೀವು ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಯಾವ ರೀತಿ ಥಿಂಕ್ ಮಾಡ್ತೀರಾ ಇಟ್ ವಿಲ್ ಸೇ ದಟ್. ಬೇಸಿಕಲಿ ನೋಡಿದಾಗ ಸ್ಟೂಡೆಂಟ್ಸ್, ನೀವು ಒಂದ್ಸಲ ಪ್ರೋಗ್ರಾಮಲ್ಲಿ ಎಂಟರ್ ಆದಮೇಲೆ ಜಸ್ಟ್ ನಿಮಗೆ ಕೋಡಿಂಗ್ ಅಷ್ಟೇ ಕಲಿಯೋಂಗಿಲ್ಲ, ಬಟ್ ಯು ವಿಲ್ ಆಲ್ಸೋ ಲರ್ನ್ ದ ಆರ್ಟ್ ಆಫ್ ಥಿಂಕಿಂಗ್ by breaking your code into smaller codes and then you use your logical based creativity to solve them from different angle. ನಿಮ್ಮ ಹತ್ರ ಒಂದು ಕೋಡ್ ಇದೆ, ಅದಕ್ಕೆ ಸ್ಮಾಲ್ ಆಂಗಲ್ ಬ್ರೇಕ್ ಮಾಡಿ ಡಿಫ್ರೆಂಟ್ ಆಂಗಲ್, ಸ್ಮಾಲ್ ಕೋಡಲ್ಲಿ ಬ್ರೇಕ್ ಮಾಡಿ ಡಿಫ್ರೆಂಟ್ ಆಂಗಲ್ ಥಿಂಕ್ ಮಾಡೋದು, ಅದಕ್ಕೇನಂತೇವೆ ಕಾಂಪಿಟೇಟಿವ್ ಕೋಡಿಂಗ್. ಇದು ಫಸ್ಟ್ ಆಫ್ ಆಲ್ ಕಾಂಪಿಟೇಟಿವ್ ಇದು ಕಾಣೋಂಗಿಲ್ಲ, ಬಟ್ ಇದೊಂದು ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ಲರ್ನ್. ಜಸ್ಟ್ ಕೋಡಿಂಗ್ ಕಲ್ತ್ಬಿಡೋದು ಅಷ್ಟೇ ಇಲ್ಲ, ಕೋಡಿಂಗಲ್ಲಿ ಆರ್ಟ್ ಆಫ್ ಥಿಂಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅದಕ್ಕಾಗಿ ನೀವು ಪ್ರೋಗ್ರಾಮಿಂಗ್ ಏನಿದೆಯಲ್ಲ ಸ್ಟೂಡೆಂಟ್, ದಿಟ್ ಈಸ್ ಅ ಟೈಪ್ ಆಫ್ ಸ್ಪೋರ್ಟ್ಸ್. ಇದೊಂದು ಟೈಪ್ ಆಫ್ ಆಟ ಇದೆ. ಇದು ಒಂದು ಆಟ ವೆನ್ ಇದು ಒಂದು ಕಂಪ್ಯೂಟರಲ್ಲಿ ಒಂದು ಇಂಟರ್ನೆಟಲ್ಲಿ ಹೆಲ್ಡ್ ಆಗುತ್ತೆ, ಇನ್ಕ್ಲೂಡಿಂಗ್ ಸ್ಪೋರ್ಟ್ಸ್ ಪ್ರೋಗ್ರಾಮ್. ಇವರು ಏನಿದ್ದಾರೆ ಪಾರ್ಟಿಸಿಪೆಂಟ್ ಇದ್ದಾರೆ. ಸಪೋಸ್ ಒಂದು ರನ್ನಿಂಗ್ ರೇಸ್ ಇದೆ, ಈ ರನ್ನಿಂಗ್ ರೇಸ್ ಗ್ರೌಂಡ್ ಮೇಲೆ ಆಗ್ತಿದೆ. ಅದೇ ರೀತಿ ಇಲ್ಲಿ ಇಂಟರ್ನೆಟ್ ಇದೆ, ಇಂಟರ್ನೆಟ್ ಮೇಲೆ ಸಾಕಷ್ಟು ಜನ ಸ್ಪೋರ್ಟ್ಸ್ ಪಾರ್ಟಿಸಿಪೆಂಟ್ಸ್ ಬಂದಿದೆ, ಅವರಿಗೆ ಸ್ಪೋರ್ಟ್ಸ್ ಪ್ರೋಗ್ರಾಮರ್ ಅಂತ ಅಂತಿರ್ತಾನೆ. ಈ ಸ್ಪೋರ್ಟ್ಸ್ ಪ್ರೋಗ್ರಾಮರ್ ನಡುವೆ ಒಂದು ಕಂಟೆಸ್ಟೆಂಟ್ ಆಗುತ್ತೆ, ಅದಕ್ಕೇನಂತೆ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್. ಅಂದರೆ ಥೌಸಂಡ್ಸ್ ಆಫ್ ಮೈಂಡ್ ವಿಲ್ ಬಿ ದೇರ್. ಅವ್ರು ಏನು ಮಾಡ್ತಿರ್ತಾರೆ ಸ್ಟೂಡೆಂಟ್ಸ್, ಅವರಲ್ಲಿ ಅವ್ರದ್ದು ಲಾಜಿಕಲ್ ಅಪ್ಲೈ ಮಾಡ್ತಿರ್ತಾರೆ, ನಿಮ್ಮ ಲಾಜಿಕಲ್ ಅಪ್ಲೈ ಮಾಡ್ತಿರ್ತಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಸ್ಟೂಡೆಂಟ್ಸ್, ಯಾವತ್ತು ನೀವು ಪ್ರೋಗ್ರಾಮಿಂಗ್ ಏನಿರುತ್ತೆ ಒಂದು ಚಾಲೆಂಜಿಂಗ್ ರೋಲ್ ಇರುತ್ತೆ. ಒಂದು ಇಯರ್ಸಲ್ಲಿ ಒಂದು ಫೀಲ್ಡಲ್ಲಿ ಎಂಟರ್ ಆದರೆ ಯು ಮೇ ಎನ್ಕೌಂಟರ್ ನ್ಯೂ ಚಾಲೆಂಜಸ್. ಯು ಮೇ ಹ್ಯಾವ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ವಿಚ್ ಹ್ಯಾಸ್ ನೋ ಸೊಲ್ಯೂಷನ್ ಬಿಫೋರ್ ಆರ್ ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್ ಎನಿವೇರ್. ಯಾವುದೇ ಒಂದು ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನ್ ಎಲ್ಲೂ ಸೊಲ್ಯೂಷನ್ ಇಲ್ಲ, ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ, ಆರ್ ಅದರ ಸೊಲ್ಯೂಷನ್ ಎಲ್ಲೂ ಎಕ್ಸಿಸ್ಟ್ ಆಗೋಂಗಿಲ್ಲ. ದೆನ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಟ್ ದಟ್ ಟೈಮ್ ಯು ಆರ್ ಎಕ್ಸೆಪ್ಟೆಡ್ ಟು ಕಮ್ ವಿತ್ ಎ ಸೊಲ್ಯೂಷನ್ ಇಟ್ ಇನ್ ದ ಲೀಸ್ಟ್ ಟೈಮ್ ಯೂಸಿಂಗ್ ಯುವರ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಲಾಜಿಕಲ್ ಅಬಿಲಿಟಿ. ಇಟ್ ವಿಲ್ ಬಿ ಡೆವಲಪ್ಡ್ ಬೈ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್. ಓಕೆ ಸ್ಟೂಡೆಂಟ್ಸ್, so first of all, it is very important. So the one and clear goal behind competitive programming is to prepare a programmer such that his or her logical ability increases, he or she is able to write a code for challenging situation. ಜಸ್ಟ್ ನಿಮಗೆ ಕೋಡ್ ಒಂದು ಲ್ಯಾಂಗ್ವೇಜ್ ಕಲ್ತು ಕೋಡ್ ಬರೆಯೋದಿಲ್ಲ, ನಿಮಗೆ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಕೂಡ ಕೋಡ್ ಬರೆಯೋದು ಇದೇ ವೆರಿ ಇಂಪಾರ್ಟೆಂಟ್. ಎಲ್ಲ ಕಂಪ್ನಿಯಲ್ಲಿ ಕಾಂಪಿಟೇಟಿವ್ ಕೋಡಿಂಗ್ ಮೇಲೆ ಹೈರ್ ಮಾಡ್ತಾರೆ ಸ್ಟೂಡೆಂಟ್ಸ್. ಇಲ್ಲಿ ಅದೇ ಹೇಳಿದ ನೋಡಿ, ಅನ್ನೋದ್ರ ರೀಸನ್ ದಟ್ ಲಾಟ್ಸ್ ಆಫ್ ಕಂಪ್ನೀಸ್ ಲೈಕ್ ಗೂಗಲ್, ಅಮೆಝಾನ್, ಫ್ಲಿಪ್ಕಾರ್ಟ್, ಮೈಕ್ರೋಸಾಫ್ಟ್ ಹೈಯರ್ಸ್ ಥ್ರೂ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್. ಓಕೆ, ಅವರು ಒಂದು ಪ್ರೋಗ್ರಾಮ್ ರನ್ ಮಾಡ್ತಾರೆ, ಅದರಲ್ಲಿ ಟಾಪ್ ಯಾರು ಲಾಜಿಕಲ್ ಎಬಿಲಿಟಿ ಸರಿಯಾಗಿದೆ ಅವರಿಗೆ ಅವ್ರು ಹೈರ್ ಮಾಡ್ಕೊಂಡು ಹೋಗ್ತಾರೆ ಸ್ಟೂಡೆಂಟ್ಸ್. ಐ ಥಿಂಕ್ ಕ್ಲಿಯರ್ ಆಗಿದೆ ಎಲ್ಲರಿಗೆ. ವೆನ್ ಟು ಸ್ಟಾರ್ಟ್ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್, ಯಾವಾಗ ಸ್ಟಾರ್ಟ್ ಮಾಡಬೇಕು? ಲರ್ನ್ ಎನಿ ಲ್ಯಾಂಗ್ವೇಜ್ ಸಿಂಟೆಕ್ಸ್ ಅಂದರೆ ಒಂದು ಲೈನ್ ಹೇಗೆ ಬರೀತಾರೆ ಅಂತ ಕಂಪ್ಲೀಟ್ ಲ್ಯಾಂಗ್ವೇಜ್ ಕಲಿಬೇಕು. ಹೈಲಿ ರೆಕಮೆಂಡೆಡ್ C++ ಆರ್ ಜಾವಾ. ನೀವು ಫಸ್ಟ್ ಯಾಕೆ ಕಲಿತಿದ್ರೆ ಸೊ ಜಾವಾಯಿಂದ ಕೂಡ ಕಲಿಬಹುದು. ಗುಡ್ ಪ್ರಾಕ್ಟೀಸ್ ಆಫ್ ಆಲ್ ಡಾಟಾ ಸ್ಟ್ರಕ್ಚರ್ಸ್ ಲೈಕ್ ಅರೇ, ಇದು ಲಿಸ್ಟ್, ಸ್ಟಾಕ್, ಕ್ಯೂ, ಟ್ರೀ, ಗ್ರಾಫ್ ಟ್ರೀ, ಇದು ಅಂತ ಟ್ರೈ ಅಂತ ಈ ರೀತಿ ನಿಮಗೆ ಎಲ್ಲ ಡೇಟಾ ಸ್ಟ್ರಕ್ಚರ್ ಮತ್ತೆ ಗುಡ್ ಪ್ರಾಕ್ಟೀಸ್ ಇರಬೇಕು ನಿಮಗೆ. ಫಸ್ಟ್ ಆಫ್ ಆಲ್ ಯಾವೆಲ್ಲ ವೆಬ್ಸೈಟಲ್ಲಿ ನೀವು ಪ್ರೋಗ್ರಾಮ್ ಕಂಟೆಸ್ಟೆಂಟಲ್ಲಿ ಏನಂತೀರ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ ಫಸ್ಟ್ ಇದು ವೆರಿ ಇಂಪಾರ್ಟೆಂಟ್, ಗ್ರೀಕ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ಭಾಳ ಎಲ್ಲ ಕಾಂಪಿಟೇಷನ್ ನಡೀತಾವೆ, ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ ಮೇಲೆ ನಡೀತಿರ್ತವೆ. ನೆಕ್ಸ್ಟ್ ಟಾಪ್ ಕೋಡರ್ ಅಂತ ಒಂದು ಬರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿ ಒಂದು ಹ್ಯಾಕರ್ ರ್ಯಾಂಕ್, ಅದೇ ರೀತಿ ಕೋಡ್ ಶೆಫ್ ಅಂತ ಬರುತ್ತೆ, ಅದೇ ರೀತಿ ನಿಮ್ದು ಒಂದು ಲೀಡ್ ಕೋಡ್ ಅಂತ ಬರುತ್ತೆ. ಇಷ್ಟೆಲ್ಲಲ್ಲಿ ನೀವು ಈ ವೆಬ್ಸೈಟಲ್ಲಿ ಹೋಗಿ ನೀವು ಇದೊಂದು ಪ್ರೋಗ್ರಾಮಲ್ಲಿ ಈ ಒಂದು ಕಾಂಪಿಟೇಷನಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ನಿಮ್ಮ ಡೇಟಾ ಸ್ಟ್ರಕ್ಚರ್ ಪರ್ಫೆಕ್ಟ್ ಆಗಿರಬೇಕು. ಸೊ ನಿಮಗೆ ರೋಡ್ ಮ್ಯಾಪ್ ಗೊತ್ತಾಗ್ತಿದೆ. ಇಲ್ಲಿವರೆಗೆ ನಿಮಗೆ ರೋಡ್ ಮ್ಯಾಪ್ ಗೊತ್ತಾದಾಗ ಏನು ರೋಡ್ ಮ್ಯಾಪ್ ಉಳಿತು? ಫಸ್ಟ್ ನೀವು ಒಂದು ಲ್ಯಾಂಗ್ವೇಜ್ ಕಲಿಬೇಕು ಸ್ಟೂಡೆಂಟ್ಸ್, ಒಂದು ಲ್ಯಾಂಗ್ವೇಜ್ ಕಲಿಬೇಕು. ದಿಸ್ ಇಸ್ ಯುವರ್ ಫಸ್ಟ್ ಜಾಬ್. ಸೆಕೆಂಡ್ ಜಾಬ್ ಏನು ಕಲಿಬೇಕು? ನೀವು ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗಾರಿದಮ್ಸ್ ಕಲಿಬೇಕು. ಥರ್ಡ್, ಆಫ್ಟರ್ ದಿಸ್ ಯು ಶುಡ್ ಜಂಪ್ ಟು ದ ಕಾಂಪಿಟೇಟಿವ್ ಕೋಡಿಂಗ್. ಇಲ್ಲಿಂದ ನೀವು ಏನು ಮಾಡಬೇಕು? ಕಾಂಪಿಟೇಟಿವ್ ಕೋಡಿಂಗ್ಗೆ ರನ್ ಆಗಬೇಕು.
ಐ ಥಿಂಕ್ ನಿಮಗೆ ಐಡಿಯಾ ಸಿಕ್ತು ಇವಾಗ. ಐ ಥಿಂಕ್ ಯು ಗಾಟ್ ದ ಐಡಿಯಾ ಹೌ ವಾಟ್ ವಿಲ್ ಬಿ ರೋಡ್ ಮ್ಯಾಪ್. ಎಲ್ಲ ಬ್ರಾಂಚ್, ನಾಟ್ ಓನ್ಲಿ ಕಂಪ್ಯೂಟರ್ ಸೈನ್ಸ್, ಎಲ್ಲ ಬ್ರಾಂಚ್ ಅವ್ರು ಇದೇ ರೀತಿ ಫಾಲೋ ಮಾಡಿ. ನಿಮ್ಮ ಕಾಲೇಜ್ ಸ್ಟಡಿ ಅಪಾರ್ಟ್ ಇಡಿ, ಇದು ಸ್ಟಡಿ ಅಪಾರ್ಟ್ ಇಡಿ. ಹೌ ಟು ವೆನ್ ಆ್ಯಂಡ್ ಹೌ ಟು ಸ್ಟಾರ್ಟ್ ವೆಬ್ ಆ್ಯಂಡ್ ಆಂಡ್ರಾಯ್ಡ್ ಡೆವಲಪ್ಮೆಂಟ್. ಆಫ್ಟರ್ ನೀವು ಕಾಂಪಿಟೇಟಿವ್ ಕೋಡಿಂಗ್ ಮಾಡ್ತಾ ಸೆಕೆಂಡ್ ಆರ್ ಥರ್ಡ್ ಇಯರಲ್ಲಿ ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತಿರ್ತೇನೆ. ಓಕೆ, ಡೋಂಟ್ ವರಿ ಫಾರ್ ದಿಟ್. ವಾಟ್ ಸ್ಕಿಲ್ಸ್ ಆರ್ ರಿಕ್ವೈರ್ಡ್ ಫಾರ್ ಇಂಟರ್ನ್ಶಿಪ್ ಸೆಲೆಕ್ಷನ್. ಇಂಟರ್ನ್ಶಿಪ್ ಮಾಡ್ಬೇಕಂತಿದ್ರೆ ಏನು ಸ್ಕಿಲ್ಸ್ ಬೇಕಾಗಿರ್ತವೆ? ಗುಡ್ CGPA, ಡೇಟಾ ಸ್ಟ್ರಕ್ಚರ್ಸ್ ಅಲ್ಗಾರಿದಮ್ ಆ್ಯಂಡ್ ಗುಡ್ ಎಟ್ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್. ಇನ್ನು ನಿಮ್ಮ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಗುಡ್ ಇಲ್ಲ ಅಂದ್ರೂ ಕೂಡ ಇಷ್ಟು ಎರಡು ಗುಡ್ ಸರಿಯಾಗಿದ್ದಾಗ ಒಂದು ಲ್ಯಾಂಗ್ವೇಜು, ಡೇಟಾ ಸ್ಟ್ರಕ್ಚರ್ ಅಲ್ಗಾರಿದಮ್ಸು ಪ್ಲಸ್ ಕಂಪ್ಯೂಟರ್ ಫಂಡಮೆಂಟಲ್ಸ್, ನಿಮ್ಮ ಕಾಲೇಜಲ್ಲಿ ಸ್ವಲ್ಪ ಟೆಕ್ಸ್ಟ್ ಬುಕ್ ಇರ್ತಾವೆ, ಅಲ್ಲಿಂದ ಓದ್ಕೋಬೇಕು. ಅದು ಸರ್ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, CPU ಅಲ್ಲಿ ಮೆಮೊರಿ ಯಾವ ರೀತಿ ಸ್ಟೋರ್ ಆಗ್ತವೆ. CPU ಅಲ್ಲಿ ಕೂಡ 3 ಪಾರ್ಟ್ ಇರ್ತವೆ, ಈ ರೀತಿ 3 ಪಾರ್ಟು. ಆ 3 ಪಾರ್ಟಲ್ಲಿ ಮೆಮೊರಿ ಎಲ್ಲಿ ಸ್ಟೋರ್ ಆಗುತ್ತೆ, ನಿಮ್ಮ ಕೋಡ್ ಎಲ್ಲಿ ಸ್ಟೋರ್ ಆಗುತ್ತೆ, ನಿಮ್ಮ ಕೋಡನ್ನು ಯಾವ ರೀತಿ ಕಂಪೈಲ್ ಮಾಡಿ, ಯಾವ ರೀತಿ ಎಲ್ಲ ನಿಮ್ಗೆ CPU ಅಲ್ಲಿ ಎಲ್ಲ ಕಲಿಬೇಕು. ಬೇಸಿಕ್ ಫಂಡಮೆಂಟಲ್ಸ್ ಅಂತ ಬರುತ್ತೆ, ಅದು ನೀವು ಓದಬೇಕು. ಇಷ್ಟು ನಿಮ್ಮಲ್ಲಿ ಇದ್ದರೆ ಒಂದು ಇಂಟರ್ನ್ಶಿಪ್ಪಲ್ಲಿ ಇದ್ರಲ್ಲಿ ಸೆಲೆಕ್ಟ್ ಆಗ್ತೀರಾ. ಅಟ್ ಸೆಕೆಂಡ್ ಇಯರ್ ಮಿಡ್ ಆರ್ ಎಂಡ್ ಯು ಕ್ಯಾನ್ ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ಇಂಟರ್ನ್ಶಿಪ್. ಯಾವಾಗ ಅಪ್ಲೈ ಮಾಡ್ಬೋದು ಅಂತ ಅದು ಕೂಡ ಹೇಳಿದ್ದೀನಿ. ಒಂದು ವೆಬ್ಸೈಟ್ ಹೋಯ್ತೇನೆ ನಿಮಗೆ, ಐ ವಿಲ್ ಬಿ ಟೇಕಿಂಗ್ ಯು ಟು ದ ವೆಬ್ಸೈಟ್. 1 minute. ಇದೊಂದು ವೆಬ್ಸೈಟ್ಗೆ ನಾನು ಒಯ್ತಿದ್ದೆ ನೋಡಿ. ಯು ಕ್ಯಾನ್ ಸಿ ಹಿಯರ್ ಐ ಹ್ಯಾವ್ ಟು ಕ್ಲಿಕ್ ಒಂದು ವೆಬ್ಸೈಟ್. ಇದೊಂದು ಮೈಕ್ರೋಸಾಫ್ಟ್ ಇಂಟರ್ನ್ಶಿಪ್ ವೆಬ್ಸೈಟ್ ಇದೆ ಫ್ರೆಂಡ್ಸ್. ಇದರಲ್ಲಿ ಇಲ್ಲಿ ನೋಡ್ಬೋದು ಮೈಕ್ರೋಸಾಫ್ಟ್ ಇಂಟರ್ನ್ಶಿಪ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಟರ್ನ್ಶಿಪ್ ಅಪಾರ್ಚುನಿಟಿ ಫಾರ್ ಯೂನಿವರ್ಸಿಟಿ ಗ್ರಾಜುಯೇಟ್ಸ್ ಅಂತ. ಓಕೆ, ಸೊ ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಡೇಟ್ ಯಾವಾಗ 4 ಜುಲೈ ಪೋಸ್ಟ್ ಮಾಡಿದ್ದಾರೆ. ಪ್ರೊಫೆಷನಲ್ ಇಂಜಿನಿಯರ್ ಇರಬೇಕು ನೀವು, ಇಂಡಿವಿಜುವಲ್ ಕಾಂಟ್ರಿಬ್ಯೂಟರು, ಇಂಟರ್ನ್ಶಿಪ್ ಇರುತ್ತೆ. ಇದು ಮೈಕ್ರೋಸಾಫ್ಟ್ ಆನ್ ಸೈಟ್ ಇದ್ದಲ್ಲಿ. ಇವೆಲ್ಲ ಬಿಟ್ಬಿಡಿ, ಕ್ವಾಲಿಫಿಕೇಶನ್ ನೋಡಿ ಫ್ರೆಂಡ್ಸ್. ಕ್ವಾಲಿಫಿಕೇಶನ್ ಏನಿದೆ ಅಂತ ನೋಡಿ. ಕ್ವಾಲಿಫಿಕೇಶನ್ ಪರ್ಸ್ಯೂಯಿಂಗ್ ಬ್ಯಾಚುಲರ್ಸ್ ಆರ್ ಮಾಸ್ಟರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆರ್ ರಿಲೇಟೆಡ್ ಫೀಲ್ಡ್. ಓಕೆ, ರಿಲೇಟೆಡ್ ಫೀಲ್ಡ್ ಅಂದರೆ IT ಆಗಲಿ, ನಿಮ್ಮ EC ಕೂಡ ಅದರಲ್ಲೇ ಬರುತ್ತೆ. ಇದರಲ್ಲಿ ನಿಮಗೆ ಒಂದು ಏನಂತಾರೆ, ನಿಮ್ಗೆ ಏನೆಲ್ಲ ಸ್ಕಿಲ್ ಬೇಕು ಸರ್, ನಮ್ಮದು ಸಿವಿಲ್ ಇದೆ ಸರ್, ಅದೆಲ್ಲ ರಿಲೇಟ್ ಆಗುತ್ತೆ. ಅವ್ರಿಗೆ ಕೂಡ ಇಂಟರ್ನ್ಶಿಪ್ ಇರುತ್ತೆ, ಅದು ಕೂಡ ಹೇಳ್ತೇನೆ 1 minute ಕೇಳಿ. ವಿತ್ ಮಿನಿಮಮ್ CGPA 7/10. ಓಕೆ, ಅಂದರೆ 7 CGPA ಇರಬೇಕು. ನೋ ಬ್ಯಾಕ್ಲಾಗ್. ಯಾವುದೇ ರೀತಿ ಬ್ಯಾಕ್ಲಾಗ್ ಇದ್ದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಯುವರ್ ಇಂಟರ್ನ್ಶಿಪ್ ಇರೋಂಗಿಲ್ಲ. ಶುಡ್ ಬಿ ಗ್ರಾಜುಯೇಟಿಂಗ್ ಇನ್ ಇಯರ್, ಅಂದರೆ ಸೆಕೆಂಡ್ ಇಯರಿಂದ ನೀವು ಅಪ್ಲೈ ಮಾಡ್ಬೋದು. 1 year of programming experience in object oriented programming. Object oriented ಯಾವುದು C++ ಕೂಡ ಇದೆ, ಜಾವಾ ಇದೆ, ಬಟ್ C ಅಲ್ಲಿ ಇಲ್ಲ. Ability to demonstrate understanding of computer science fundamentals including data structures algorithms. ನಾನು ಏನು ಹೇಳ್ತಿದ್ರಿ ಇಲ್ಲಿವರೆಗೆ ಇಷ್ಟು ನಿಮ್ಮದು ಕ್ವಾಲಿಫಿಕೇಶನ್ ಬೇಡಿದ್ದಾರೆ. ಇಟ್ಸ್ ಬೆಟರ್ ಈ ಒಂದು ಇಂಟರ್ನ್ಶಿಪ್ ನೀವು ಗ್ರ್ಯಾಬ್ ಮಾಡೋಕ್ಕೆ ಇಷ್ಟು ಕ್ವಾಲಿಫಿಕೇಶನ್ ನೀವು ರೆಡಿ ಮಾಡ್ಕೋತೀರಾ? ಎಸ್ ಅಂತ ಹೇಳಬೇಕು ನಮ್ಮಿಂದ ಇವಾಗಿಂದ. ಓಕೆ, ಇವಾಗಿಂದ ಎಸ್ ಅಂತ ಹೇಳಬೇಕು. ಐ ಥಿಂಕ್ ಕ್ಲಿಯರ್ ಆಗಿದೆ ಇದರಿಂದ. ಓಕೆ, ಬೆನಿಫಿಟ್ಸ್ ಆಫ್ ಇಂಟರ್ನ್ಶಿಪ್ ಅಂದರೆ ಏನು? ರಿಯಲ್ ಟೈಮ್ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ, ಯುವರ್ ರಿಸ್ಯೂಮೆ ಇಂಪ್ರೂವ್ ಆಗುತ್ತೆ. ಒನ್ಸ್ ಅಗೇನ್ ನಿಮಗೆ ಇಂಟರ್ನ್ಶಿಪ್ ಸಿಗ್ಬೋದು ನೆಕ್ಸ್ಟ್ ಇಯರ್, ದಟ್ ಇಸ್ ಥರ್ಡ್ ಇಯರ್. ಓಕೆ, ಥರ್ಡ್ ಇಯರ್ ನಿಮಗೆ ಇಂಟರ್ನ್ಶಿಪ್ ಸಿಗ್ಬೋದು. ಆ್ಯಂಡ್ ಒಂದು ಪ್ಲೇಸ್ಮೆಂಟ್, ದಟ್ ಇಸ್ PPO ಅಂತ ಬರುತ್ತೆ, ಪ್ಲೇಸ್ಮೆಂಟ್ ಆಫರ್ ಕೂಡ ನಿಮಗೆ ಸಿಗ್ಬೋದು. ಇಂಪಾರ್ಟೆನ್ಸ್ ಆಫ್ ಗುಡ್ CGPA ನಿಮಗೆ ಹೇಳಿದೆ, ನಿಮಗೆ ಒಂದು ಇಂಟರ್ನ್ಶಿಪ್ಪಲ್ಲಿ ಹೆಲ್ಪ್ ಆಗುತ್ತೆ. ಇಂಟರ್ನ್ಶಿಪ್ ಸರ್ ಯಾಕೆ ಇದು ನಿಮ್ಮ ಇಂಟರ್ನ್ಶಿಪ್ಪಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ, ದ ಇಂಟರ್ವ್ಯೂಯರ್ ಆರ್ ದ HR team want to check that are you able to handle your coding skill and college study. ಅವ್ರಿಗೆ ಕೂಡ ಗೊತ್ತಿದೆ ಕಾಲೇಜಲ್ಲಿ ಕಲಿಸೋದು, ಕೋಡಿಂಗಲ್ಲಿ ಕಲಿಸೋದು ಬೇರೆದಿರುತ್ತೆ ಅಂತ. ಸೊ ನಿಮ್ಮ ಕಾಲೇಜು ಮತ್ತು ನಿಮ್ಮ ಕಾಲೇಜ್ ವರ್ಕು ಆ್ಯಂಡ್ ಕೋಡಿಂಗ್ ಸ್ಕಿಲ್ ಆರ್ ಯು ಏಬಲ್ ಟು ಹ್ಯಾಂಡಲ್ ದಿಸ್ ಈಕ್ವಲಿ ಅಂತ ಅವ್ರು ಚೆಕ್ ಮಾಡ್ತಾರೆ ಫಾರ್ ದಿಸ್ ಗುಡ್ CGPA. ಇದೇ ರೀಸನ್ ಇರುತ್ತೆ, ಮತ್ತೇನು ರೀಸನ್ ಇಲ್ಲ. ಓಕೆ ಸ್ಟೂಡೆಂಟ್ಸ್, ಕ್ಲಿಯರ್ ಆಯ್ತಾ? ಆಫ್ಟರ್ ಸೆಕೆಂಡ್ ಇಯರ್ ಇಂಟರ್ನ್ಶಿಪ್ ನೀವು ಏನು ಮಾಡ್ಬೋದು ಅಂದರೆ, ಯು ಕ್ಯಾನ್ ಸ್ಟಾರ್ಟ್ ಮಷಿನ್ ಲರ್ನಿಂಗ್ ಆ್ಯಂಡ್ ಇದಕ್ಕೆ ನೀವು ಪೈಥಾನ್ ಕಲಿಬೇಕಾಗುತ್ತೆ. ಇಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ನೀವು ಪೈಥಾನ್ ಕಲಿಯೋಕ್ಕೆ. ಓಕೆ, ನೆಕ್ಸ್ಟ್ ಇದು ಡು ನಾಟ್ ಲೀವ್ ಡೇಟಾ ಸ್ಟ್ರಕ್ಚರ್ ಅಲ್ಗಾರಿದಮ್ ಕಾಂಪಿಟೇಟಿವ್ ಬಿಕಾಸ್ ಪ್ಲೇಸ್ಮೆಂಟ್ ಇನ್ನು ಪೆಂಡಿಂಗ್ ಇದೆ. ಓಕೆ, ಸ್ಟಾರ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿ ಸೆಕೆಂಡ್ ಇಯರ್ ಆದಮೇಲೆ ಕೂಡ. ಸ್ಟಾರ್ಟ್ ಕ್ರಿಯೇಟಿಂಗ್ ಪ್ರಾಜೆಕ್ಟ್ ಫಾರ್ಮ್ ವೆಬ್ ಡೆವಲಪ್ಮೆಂಟ್ ಆರ್ ಆಂಡ್ರಾಯ್ಡ್ ಡೆವಲಪ್ಮೆಂಟು. ಅದೇ ರೀತಿ ಅಪ್ಲೈ ಫಾರ್ ಥರ್ಡ್ ಇಯರ್ ಇಂಟರ್ನ್ಶಿಪ್. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ಯು ಮೇ ಗೆಟ್ PPO, ದಟ್ ಇಸ್ ಪ್ಲೇಸ್ಮೆಂಟ್ ಆಫರ್ ಅಂತ ಹೇಳ್ತಿರ್ತೀವಿ. ಸೊ ಈ ಕಂಪ್ಯೂಟರ್ ಸೈನ್ಸ್ ಆಲ್ಸೋ ಕಂಪ್ಯೂಟರ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್. ನೋಡಿ, ಯಾವತ್ತು ನೀವು ಸ್ಪೆಷಲೈಸೇಷನ್ ಮಾಡಿದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ನಿಮಗೆ M.Tech ಕಂಪಲ್ಸರಿ ಇದೆ. ನೀವು B.Tech ಮೇಲೆ ಜಾಬ್ ತೊಗೋತೀರಿ ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ನೀವು ಈಗ ಜಸ್ಟ್ ನೀವು CS ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿ B.Tech ಮೇಲೆ ಎಷ್ಟು ಬೇಕಷ್ಟು ಜಾಬ್ ಸಿಗ್ತವೆ. ಬಟ್ ನೀವು ಇವಾಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸ್ಟ್ರಕ್ಚರ್ ಮೇಲೆ ರನ್ ಮಾಡ್ತಿದ್ರೆ ದೇ ವಾಂಟ್ ಅ ಸ್ಪೆಷಲಿಸ್ಟ್ ಆನ್ ದಟ್. ನೀವು ಸ್ಪೆಷಲಿಸ್ಟ್ ಬ್ಯಾಚುಲರ್ಸ್ ಕಲಿಯೋಂಗಿಲ್ಲ, M.Tech ಮಾಡಲೇಬೇಕಾಗುತ್ತೆ. ಇದು ಒಂದೇ ಥಿಂಗ್ ನೆನ್ಪಿಟ್ಕೊಂಡು ನೀವು ಗೇಟ್ಗಾಗಿ ಪ್ರಿಪೇರ್ ಮಾಡಬೇಕಾಗುತ್ತೆ ಅಲಾಂಗ್ ವಿತ್ ದಿಸ್. ಸೊ ಇಟ್ಸ್ ಯುವರ್ ಚಾಯ್ಸ್ ಇಫ್ ಯು ಹ್ಯಾವ್ ಟು ಗೋ ಟು ದ ಸ್ಪೆಷಲೈಸೇಷನ್ ಆರ್ ಕಂಪ್ಯೂಟರ್ ಸೈನ್ಸ್. ಇಷ್ಟೇ, ನಮಗೆ ಏನು ಡಿಫ್ರೆನ್ಸ್ ಹೇಳೋದು ಅವಶ್ಯಕತೆ ಇಲ್ಲ ನನಗೆ. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ ಎಲ್ಲರಿಗೆ? ಸೊ ಇನ್ನೊಂದು ಗೇಟ್ ಅಬೌಟ್ ಇದ್ರ ಮಿತಿ ಇನ್ನೊಂದು ನನಗೆ ಡೌಟ್ ಹೇಳೋದಿತ್ತು. ಸೊ ಇವಾಗ ಇಟ್ಸ್ ಯುವರ್ ಡ್ಯೂಟಿ, ನಿಮಗೆ ಚೆಕ್ ಮಾಡೋದಿದೆ. ಯು ವಾಂಟ್ ಟು ಚೆಕ್ ಯುವರ್ ಸೆಲ್ಫ್, ಆರ್ ಯು ವಾಂಟ್ ಟು ಬಿ ಇನ್ ದಟ್ 80% ಪಾಪ್ಯುಲೇಷನ್ ಆರ್ ಯು ವಾಂಟ್ ಟು ಬಿ ಇನ್ 20% ಪಾಪ್ಯುಲೇಷನ್. ಏನೆಲ್ಲ ಸ್ಕಿಲ್ಸ್ ಬೇಕಾಗಿರ್ತವೆ ಅಂತ ನಾನು ಹೇಳಿದ್ದೇನೆ ಸ್ಟೂಡೆಂಟ್ಸ್. ಇಲ್ಲಿ ಏನೆಲ್ಲ ಸ್ಕಿಲ್ಸ್ ಬೇಕಾಗಿರುತ್ತೆ ಅಂತ. ಸ್ಕಿಲ್ಸ್ ಫಸ್ಟ್ ಯು ಶುಡ್ ರಿಕ್ವೈರ್ಡ್ ಅ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ಅದು ಲ್ಯಾಂಗ್ವೇಜ್ನ ಕಲಿತೀರಾ. ದಟ್ ಶುಡ್ ಸಪೋರ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಊಪ್ಸ್ ಅಂತ ಬರುತ್ತೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು ಐ ರೆಕಮೆಂಡ್. ಜಾವಾ ಕೂಡ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸಪೋರ್ಟ್ ಮಾಡುತ್ತೆ, C++ ಕೂಡ ಸಪೋರ್ಟ್ ಮಾಡುತ್ತೆ, ಬಟ್ ನಾಟ್ ಸಿ ಅಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇಲ್ಲ. ಸೆಕೆಂಡ್ ನೀವು ಏನು ಕಲಿಬೇಕು ಆಫ್ಟರ್ ಇಂಟರ್ನ್ಶಿಪ್. ಓಕೆ, ಲ್ಯಾಂಗ್ವೇಜ್ ಆದಮೇಲೆ ಯು ಶುಡ್ ಸ್ಟಾರ್ಟ್ ವಿತ್ DSA.
ಡೇಟಾ ಸ್ಟ್ರಕ್ಚರ್ ಆಲ್ಗೊರಿದಮ್ಸ್ ಪರ್ಫೆಕ್ಟ್ ಆಗಬೇಕು. ಡೇಟಾ ಸ್ಟ್ರಕ್ಚರ್ಸ್ ನಾನು ಯಾವೆಲ್ಲ ನಿಮಗೆ ಬರ್ಸಿದ್ದೆ ಅವು ಟ್ರೀಸ್ ಅಟ್ಲೀಸ್ಟ್ ಗ್ರಾಫ್ ತನಕ ಎಲ್ಲರೂ ಸಪ್ರೇಟ್ ಆಗಬೇಕು, ಪರ್ಫೆಕ್ಟ್ ಆಗಬೇಕು ಗ್ರಾಫ್ ತನಕ. ಥರ್ಡ್ ಬರುತ್ತೆ ನಿಮ್ಗೆ, ಥರ್ಡ್ ವೆರಿ ಇಂಪಾರ್ಟೆಂಟ್, ನೀವು ಇಲ್ಲಿ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡಬೇಕು, ಕಾಂಪಿಟೇಟಿವ್ ಕೋಡಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಇದು ನಿಮ್ಮದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಫಾರ್ ಯುವರ್ ಬಿಲ್ಡಿಂಗ್ ಯುವರ್ ಲಾಜಿಕಲ್ ಎಬಿಲಿಟಿ ಬಿಲ್ಡ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಫೋರ್ತ್ ಬಟ್ ನಾಟ್ ಲೀಸ್ಟ್, ಯು ಶುಡ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್, ಸ್ಟಾರ್ಟ್ ಡೂಯಿಂಗ್ ಪ್ರಾಜೆಕ್ಟ್ಸ್ ಆ್ಯಂಡ್ ಆಲ್. ಓಕೆ, ಪ್ರಾಜೆಕ್ಟ್ಸ್ ಕೂಡ ಸ್ಟಾರ್ಟ್ ಮಾಡಬೇಕು ಡೂಯಿಂಗ್. ಐ ಹೋಪ್ ಏನೆಲ್ಲ ಸ್ಕಿಲ್ಸ್ ಬೇಕು, ಯಾವುದೇ ನೀವು ಎಲ್ಲಿಂದ ಕೂಡ ಬಂದರೆ ಈ ಸ್ಕಿಲ್ಸ್ ನೀವು ಫಾಲೋ ಮಾಡಿದ್ದಾರೆ. ಇಲ್ಲಿ ನೋಡಿ ಯೂಟ್ಯೂಬಲ್ಲಿ ಆಲ್ ಫ್ರೀ ರಿಸೋರ್ಸ್ ಆಲ್ರೆಡಿ ಪ್ರೆಸೆಂಟ್. ಓಕೆ, ಫ್ರೀ ರಿಸೋರ್ಸ್ ಆಲ್ರೆಡಿ ಪ್ರೆಸೆಂಟ್ ಇದೆ ಸ್ಟೂಡೆಂಟ್ಸ್ ಆನ್ ಯೂಟ್ಯೂಬ್. ಫ್ರೀ ರಿಸೋರ್ಸ್ ಎಲ್ಲದರಲ್ಲಿ ಇದೆ ಯೂಟ್ಯೂಬ್ಗಾಗಿ. ಯೂಟ್ಯೂಬ್ ನೀವು ಎಷ್ಟು ಚಾನಲ್ ನೋಡ್ಬೋದು, ಎಲ್ಲದಲ್ಲಿ ನಿಮಗೆ ಡೇಟಾ ಸ್ಕಿಲ್ಸ್ ಕೂಡ ಇದ್ದಾವೆ, ಹ್ಯಾಂಡ್ ರಿಟರ್ನ್ ನೋಟ್ಸ್ ಜೊತೆ ಇದ್ದಾವೆ, ಕಂಪ್ಲೀಟ್ ಇದ್ದಾವೆ. ಜಸ್ಟ್ ಯು ಶುಡ್ ಸ್ಟಾರ್ಟ್ ಡೂಯಿಂಗ್ ದಟ್. ಇಷ್ಟಾದ ಸ್ಕಿಲ್ಸ್ ಬೇಕಾಗುತ್ತೆ ಅಂತ ಹೇಳ್ತಿರ್ತೇನೆ ನೋಡಿ. ಸೊ ಗೇಟ್ ಎಕ್ಸಾಮ್ಗೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಕಂಪ್ಲೀಟ್ ಯಾರೆಲ್ಲ ಎಮ್.ಟೆಕ್ ಮಾಡ್ತಾ ಅಂತಿದ್ರೆ ಅವ್ರಿಗೆ ಗೇಟ್ ಎಕ್ಸಾಮ್ ಬರುತ್ತೆ, ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತಿರ್ತೇನೆ. ಸೊ ಇವತ್ತೇ ಇಷ್ಟೇ. ಸೊ ಥ್ಯಾಂಕ್ ಯು ಎಲ್ಲರಿಗೆ. ಸೊ ವಾಚಿಂಗ್ ಟಿಲ್ ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಓಕೆ ಕಮೆಂಟ್ ಡೌನ್ ಮಾಡಿ. ಸರ್ ವಿಡಿಯೋಸ್ ವೆರಿ ಇನ್ಫಾರ್ಮೇಟಿವ್ ಸರ್, ನಮಗೆ ಗೊತ್ತಾಗಿದೆ ಏನಂತ. ಅಷ್ಟೇ ಇವತ್ತಿಗೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ. ಕೀಪ್ ರನ್ನಿಂಗ್, ಕೀಪ್ ಎಕ್ಸ್ಪ್ಲೈನಿಂಗ್. ಟಾಟಾ ಬಾಯ್.